ರೇಣುಕಾಕೊಪ್ಪ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದುಶ್ಚಟಗಳಿಂದ ದೂರವಿರಿ ಎಂಬ ಕಾರ್ಯಕ್ರಮ ಸುಕ್ಷೇತ್ರ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನಿರೂಪಣೆ ಪ್ರೇಮಗೌಡ ಮೇಲ್ವಿಚಾರಕಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದುಮ್ಮವಾಡ ವಲಯ ಇವರು ನೆರವೇರಿಸಿದರು. ಸ್ವಾಗತ ರವಿ ಕುಲಕರ್ಣಿ ಶಿಕ್ಷಕರು ನಡೆಸಿಕೊಟ್ಟರು. ದುಶ್ಚಟಗಳಿಂದ ದೂರ ಆಗುವುದರ ಬಗ್ಗೆ ಮಾತನಾಡಿದ ಪ್ರಶಾಂತ್ ನಾಯಕ್, ಸರ್ಕಾರಿ ಹಿರಿಯ ಪ್ರೌಢಶಾಲೆ ಕುರುವಿನಕೊಪ್ಪ ಶಾಲೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ದುಶ್ಚಟಗಳಿಂದ ದೂರವಿರುವುದರಿಂದ ಇದರ ಬಗ್ಗೆ ತಿಳಿಸಿದರು. ಅಡಿಕೆ, ಚೀಟು, ಪಾನ, ಗುಟ್ಕಾ, ಸಿಗರೇಟ್ ಮತ್ತು ಸರಾಯಿನ ಹಲವಾರು ಚಟಗಳಿಂದ ಮುಕ್ತರಾಗಿ ಅದೇ ನಿಮ್ಮ ಜೀವನಕ್ಕೆ ಒಳ್ಳೆಯದು. ಆ ಚಟಗಳನ್ನು ದೂರವಿಡಿ ಎಂದು ಮಾತನಾಡಿದರು. ದುಶ್ಚಟಗಳೆಂದರೆ ಸುಳ್ಳು ಹೇಳುವುದು, ಚಾಡಿ ಹೇಳುವುದು, ಮಾಡದೇ ಇರುವ ಕೆಲಸವನ್ನ ಮಾಡಿದ್ದೇನೆ ಎಂದು ಹೇಳುವುದು, ಮನೆಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುವುದು, ಇವುಗಳು ಕೂಡ ದುಶ್ಚಟಗಳೇ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ರೇಣುಕಾ ಗೌಡರ್, ಕೇಶವ್ ಲಾಂಡೆ, ಎಸ್ಡಿಎಂಸಿ ಉಪಾಧ್ಯಕ್ಷರಾದ ರೇಖಾ ಕಾಬಾರ್, ಸಂಘದ ಸೇವಾ ಪ್ರತಿನಿಧಿ ರೇಣುಕಾ ಹಿರೇಮಠ್, ಸುಮಂಗಲ ಮೇಟಿ, ಸುಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸರ್ಫ್ ಸದಸ್ಯರು ಭಾಗಿಯಾಗಿದ್ದರು. ಬಸವರಾಜ ಹುಬ್ಬಳ್ಳಿ, ಜೀವನದ ನೆರಳು, ಕಲಘಟಕಿ. ಅದು ಹದಿಹರಿಯದ ಮಕ್ಕಳಿಗೆ, ಪ್ರೌಢಶಾಲೆಯ ಮಕ್ಕಳಿಗೆ ಸಾಕಷ್ಟು ತಿಳಿಸುವಂತಹದ್ದು ಅವಶ್ಯಕತೆ ಇರುತ್ತೆ. ಅಂತಹ ಒಂದು ಒಳ್ಳೆಯ ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮದ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ಭಾಗವಹಿಸಿರುವಂತಹ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ತಾವೆಲ್ಲರೂ ತಮಗೂ ಸಹಿತ ಈ ಕಾರ್ಯಕ್ರಮದಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಈ ಸ್ವಾಗತ ಭಾಷಣಕ್ಕೆ ನಾನು ಪೂರ್ಣ ವಿರಾಮ ಮಾಡ್ತೇನೆ. ಧನ್ಯವಾದಗಳು. ಹಂತಕ್ಕೆ ಬಂದ್ಬಿಟ್ಟೈತಿ. ವಾಟ್ ವಿ ನೀಡ್ ಮಾರ್ಕ್ಸ್. ನಿಮ್ಗೆ ಏನು ಬೇಕು? ಮಾರ್ಕ್ಸ್. ಮಾರ್ಕ್ಸ್ನಲ್ಲಿ ನಿಮ್ಮನ್ನು ಅಳದು ಮಾಡಬೇಕು. ಬಹುಶಃ ಖಂಡಿತ ನಿಮ್ಮ ಮನವಿ ಏನೇ ಇದ್ರೂ ಕೂಡ ಖಂಡಿತ ನಾವು ಅದನ್ನು ಧರ್ಮಸ್ಥಳಕ್ಕೆ ಪೂಜ್ಯರ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳುತ್ತಾ, ಬಹುಶಃ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಒಂದು ಇವತ್ತು ಸಾಮಾನ್ಯವಾಗಿ ಸಮಾಜ ಎಲ್ಲಿ ಹಾಳಾಗ್ತಾ ಇದೆ ಅಂತಂದರೆ ದುಶ್ಚಟಗಳಿಂದ ನಾವು ಇವತ್ತು ನಾಶ ಆಗ್ತಾ ಇದೆ. ಇವತ್ತು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ನಮ್ಮದು ಇವತ್ತು ಏನಾಗಿದೆ, ಒಂದು ಮನೆ ಕಟ್ಟಬೇಕು ಅಂತಂದರೆ ಅಲ್ಲಿ ಏನಾಗಬೇಕು, ಪ್ರಥಮದಲ್ಲಿ ಫೌಂಡೇಶನ್ ಚೆನ್ನಾಗಿರ್ಬೇಕು. ಫೌಂಡೇಶನ್ ಚೆನ್ನಾಗಿಲ್ಲ ಅಂತಂದ್ರೆ ಮಳೆ ಬಂದಾಗ ಏನಾಗ್ತದೆ, ಮನೆ ಬಿದ್ದೋಗ್ತದೆ. ನೋಡಿ, ನಾನು ಇಲ್ಲಿ 4-6 ಮನೆಗೆ ಹೋಗಿ ಬಂದೆ. ಈಗ ಎಲ್ಲರ ಮನೆಯೂ ಫೌಂಡೇಶನ್ನೇ ಬಿದ್ದಿದೆ. ಅಂದ್ರೆ ಫೌಂಡೇಶನ್ ಗಟ್ಟಿ ಇಲ್ಲ. ನಾವು ಫೌಂಡೇಶನ್ ಗಟ್ಟಿ ಆಗ್ಬೇಕು. ಇವತ್ತು ಒಳ್ಳೆಯ ಒಂದು ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಇವತ್ತು ನಮ್ಮ ಫೌಂಡೇಶನ್, ಸಮಾಜದ ಫೌಂಡೇಶನ್ ಗಟ್ಟಿ ಆಗ್ಬೇಕು. ಆ ಸಮಾಜದ ಫೌಂಡೇಶನ್ ಯಾರು ಅಲ್ವಾ? ಇವತ್ತಿನ ಮಕ್ಕಳೇ ಮುಂದಿನ ಅದೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದಾರೆ. ಇವತ್ತು ಎಲ್ಲಿ ನಾವು ಗಿಡವಾಗಿದ್ದೀವಿ, ನೀವು ಈಗ ನಿಮ್ಮನ್ನ ಸರಿಯಾದ ತಿಳುವಳಿಕೆಯೊಂದಿಗೆ ನಿಮಗೆ ಆ ತಿಳುವಳಿಕೆಯನ್ನು ಕೊಟ್ಟಾಗ ನೀವು ನಾಳೆ ಏನಾಗ್ತೀರಿ, ಒಳ್ಳೆ ಉತ್ತಮವಾಗಿ ಪ್ರಜೆಗಳಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ಆ ನೆಲೆಯಲ್ಲಿ ಇವತ್ತು ನಾವು ಪ್ರೌಢಶಾಲೆ ಮಟ್ಟದಲ್ಲಿ ಇದು ಕಾಲೇಜ್ ಮಟ್ಟದಲ್ಲಿ ನಾವು ಇವತ್ತು ಈ ಶ್ವಾಸ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಬಹುಶಃ ಬಹಳ ಬೇಜಾರಾಗ್ತದೆ. ನಾವು ಮೊನ್ನೆ ಕಲಘಟಗಿಯಲ್ಲಿ ಒಂದು ಸ್ಕೂಲಲ್ಲಿ ಇದೇ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಟೀಚರು ಹೀಗೆ ಶಿಕ್ಷಕ ನಮ್ಮ ಹೆಡ್ ಮಾಸ್ಟರ್ ಹೇಳಿದ್ರು ಏನಂತಂದ್ರೆ, ಸರ್ ಸಮಾಜ ಬಹಳ ಕೆಟ್ಟಿದೆ. ಯಾಕೆ ಸರ್ ಹೀಗೆ ಹೇಳ್ತಾ ಇದ್ದೀರಿ? ಈಗ ನೀವು ಅದ್ರ ಬಗ್ಗೆ ತುಂಬಾ ಚಿಂತನೆ ಮಾಡ್ತಾ ಇದ್ದೀರಿ. ನಮ್ಮ ಶಾಲೆಯಲ್ಲೇ ಇವತ್ತು 10th ಓದುವಂತ 3 ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ,
ಡ್ರಿಂಕ್ಸ್ ಮಾಡಿಕೊಂಡು ಸ್ಕೂಲಿಗೆ ಬರ್ತಾರೆ ಅಂತ ಹೇಳಿದ್ದೀವಿ. ಅರ್ಥ ಮಾಡ್ಕೊಳ್ಳಿ ನಾವು ಇವತ್ತು ಎಷ್ಟು ಕೆಟ್ಟಿದೆ ಸಮಾಜ ಅನ್ನೋದನ್ನು. ನಮಗೆ ಬಹಳ ಬೇಜಾರಾಯಿತು. ಕಡೆಗೆ ನಾವು ಅವರನ್ನು ವಿಶೇಷವಾಗಿ ನಾವು ಅವರನ್ನು ಧರ್ಮಸ್ಥಳದ ನಮಗೆ ಏನು ಮಧ್ಯವರ್ಜನ ಶಿಬಿರವನ್ನು ಆಯೋಜನೆ ಮಾಡುವಂಥ ಒಬ್ಬ ಯೋಜನಾಧಿಕಾರಿಗಳಿದ್ದಾರೆ. ಅವರನ್ನು ನಾವು ಕರೆಸಿ ಅವರಿಗೆ ಕೌನ್ಸಿಲಿಂಗ್ ಮಾಡಿಸಿದ್ವಿ. ಏನಪ್ಪ ಯಾಕೆ ಈಗ ಆಗ್ತಾ ಇದೆ ಅಂತ ಅವರು ಸಾಕಷ್ಟು ಕಾರಣಗಳನ್ನು ಹೇಳಿದ್ವಿ. ಬಹುಶಃ ಮನೆಯಲ್ಲೂ ಕೂಡ ನಮ್ಮನೆ ಒಳ್ಳೆಯ ಶಿಕ್ಷಣ ಬೇಕು. ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂದರೆ ಮನೆಯಲ್ಲೂ ಕೂಡ ಶಿಕ್ಷಣ ಒಳ್ಳೆಯದಿದ್ದರೆ ಏನಾಗ್ತದೆ, ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮನೆಯಲ್ಲೂ ಕೂಡ ಸಮಸ್ಯೆ ಇದೆ. ಮನೆಯ ಸುತ್ತಮುತ್ತಲ ಪರಿಸರ ಕೆಟ್ಟು ಅಂತಂದರೆ ಏನಾಗ್ತದೆ, ಆಟೋಮೆಟಿಕ್ ಆಗಿ ನಾವು ಮಕ್ಕಳು ಕೂಡ ಏನು ಕೆಟ್ಟು ಹೋಗ್ತಾರೆ. ಎಷ್ಟೇ ಇದ್ರೂ ಕೂಡ ನಾವು ಶಾಲೆಗೆ ಬರೋ ಉದ್ದೇಶ ಏನು, ನಾವು ಒಳ್ಳೆಯ ಏನು ಪ್ರಜೆ ಆಗಬೇಕು, ಒಳ್ಳೆ ಶಿಕ್ಷಣವನ್ನು ಪಡ್ಕೋಬೇಕು ಅಂತ. ಇವತ್ತು ಟಾಪಲ್ಲಿ ಹೋಗ್ತೀವಿ ನಾವು ಅಲ್ವಾ, 90 ತೆಗಿತೀವಿ, 99% ತೆಗಿತೀವಿ ಅಲ್ವಾ. ಅವನೇನೋ ಪುಸ್ತಕದ ಹುಡುವಾಗಿಬಿಡ್ತಾನೆ, ಯಾರು ಅಲ್ವಾ. ನೀವು 99 ತೆಗಿಲೇಬೇಕು ಅಂತ ಆಯ್ತಲ್ವಾ. ಪುಸ್ತಕದ ಹುಡು ಬರೀ ನಾವು 99 ತೆಗೆಯೋದು ಅಷ್ಟೇ ಮುಖ್ಯ ಅಲ್ಲ. 99ಗೋಸ್ಕರ ಮಾತ್ರ ನಾವು ಓದಬಾರ್ದು. ಬದಲಾಗಿ ನಮ್ಮಲ್ಲಿ ಏನು ಬರಬೇಕು, ಮಾಡ್ತಾ ಇದ್ದಾನೆ ಇಲ್ಲಿ ಹೇಳಿ ನಿರ್ಧಾರ ತೆಗೆದುಕೊಂಡು ನಾವು ಆರೋಗ್ಯಯುತವಾಗಿರುವುದರ ಜೊತೆಗೆ ಸಮಾಜವನ್ನು ಆರೋಗ್ಯಯುತವಾಗಿ ಕಾಪಾಡುವುದು ನಮ್ಮೆಲ್ಲರ ಮುಖ್ಯ ಧ್ಯೇಯವಾಗಿದೆ ಅಂತ ಹೇಳ್ತಾ ನನ್ನ ಅವ್ರು ಹೇಳಿದ್ದು ಹಾಕಿಸ್ಕೊಂಬರಲ್ಲ ನಾವು. ನಾವು ಆರಿಸ್ತೇವಲ್ಲ, ಎಷ್ಟೋ ಹಣ್ಣುಗಳನ್ನು ಬಿಡ್ತೀವಿ ಇವು ಕೆಟ್ಟಾವ ಅಂತ ಹೇಳಿ. ಹಾಗೆ ದುಶ್ಚಟಗಳು ಹಾಗೆ ಕೆಲವೊಂದಿಷ್ಟು ಬಿಡಬೇಕಾಗತ್ತೆ, ನಾವಾಗಲೇ ಬಿಡಬೇಕಾಗತ್ತೆ. ನೋಡ್ರಿ ಚಾಯ್ಸ್ ಹೆಂಗದ ಅಂದ್ರೆ ಅವು ಇರ್ತಾವ, ದುಶ್ಚಟಗಳು ಎಂದೂ ಹೋಗೋದಿಲ್ಲ. ಅವು ಎಲ್ಲಿ ಒಳ್ಳೆಯ ಚಟಗಳು ಅಂತ ಇರ್ತಾವಲ್ಲ ಅಲ್ಲಿ ದುಶ್ಚಟಗಳು ಇರ್ತಾವ. ಎಲ್ಲಿ ದೇವರು ಇರ್ತಾನ ಅಲ್ಲಿ ದೆವ್ವನೂ ಇರ್ತಾನೆ. ದಕ್ಷಿಣ ಕನ್ನಡದಲ್ಲಿ ಚೆನ್ನಾಗಿ ಮೋಸ್ಟ್ಲಿ ಅದನ್ನೇ ಮಾಡ್ತಿರ್ಬೋದು ಸರ್. ಭೂತಾರಾಧನೆ ಅಂತ ಮಾಡಿದ್ರೆ ಅಲ್ಲಿ ದೇವರಿಗೂ ಅದೇ ಸ್ಥಾನ, ಭೂತಕ್ಕೂ ಅದೇ ಸ್ಥಾನ. ಹೌದಾ, ಎರಡೂ ಇರ್ತಾವೆ. ಆದ್ರೆ ಯಾರನ್ನ ಅಕ್ಸೆಪ್ಟ್